ನೀವೇನಾದರೂ ಪಾರ್ಟ್ ಟೈಮ್ ಅಥವಾ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ? ಅದು ಕೂಡ ಏನೋ ಸ್ಪೆಷಲ್ ಸ್ಕಿಲ್ಸ್ಗಳಿಲ್ಲ, ಜಸ್ಟ್ ಗೂಗಲ್ ಶೀಟ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಸ್ಪೆಷಲ್ ಶೀಟ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಅದರಲ್ಲಿ ಟೈಪ್ ಮಾಡೋಕ್ಕೆ ಬರುತ್ತೆ ಅಷ್ಟೇನಾ? ನಿಮಗೆ ಜಸ್ಟ್ ಲಿಂಕ್ಡ್ಇನ್ ಆ್ಯಪ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಯಾವುದೇ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ರೂ ಕೂಡ ಸಾಕಾಗಿರುತ್ತೆ. ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ಯಾರೆಲ್ಲ ನಮಗೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸ ಬೇಕು ಅಥವಾ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಅವರೆಲ್ಲ ಇಲ್ಲಿ ಆರಾಮಾಗಿ ಕೆಲಸಕ್ಕೆ ಅಪ್ಲೈನ ಮಾಡ್ಬೋದು. ಇಲ್ಲಿ ನೀವು ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ನ ಇಲ್ಲಿ ಅವರು ನಿಮಗೆ ಕೊಡ್ತಾ ಇಲ್ಲ. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಂದರೂ ಕೂಡ ಸಾಕಾಗಿರುತ್ತೆ. ನಿಮ್ಮ ಕೆಲಸ ತುಂಬಾ ಈಸಿ ಆಗಿದೆ. ಜಸ್ಟ್ ಕಂಪ್ನಿಯವರು ಕೊಡೋ ಅಂಥ ಶೀಟ್ಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನ ಅವ್ರು ಹೇಳೋವಂಥ ಶೀಟ್ಸಲ್ಲಿ ಅಪ್ಡೇಟ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರೆಷರ್ ಇಲ್ಲ, ಕಾಲಿಂಗ್ಸ್ ಇಲ್ಲ, ಟಾರ್ಗೆಟ್ಸ್ಗಳಿರಲ್ಲ, ಸೇಲ್ಸ್ ಅಂತೂ ಮಾಡೋ ನೆಸೆಸಿಟಿನೇ ಇಲ್ಲ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಅವ್ರು ಹೇಳೋ ಶೀಟ್ಗಳಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಡೀಟೇಲಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಡೇಟಾ ಎಂಟ್ರಿ ರೋಲ್ ಇಂಡಿಯಾ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಇದು ಬಂದು ಕಂಪ್ಲೀಟ್ಲಿ ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ. ಇಂಡಿಯಾದಲ್ಲಿ ಲೈಕ್ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ಯಾರು ಬೇಕಾದರೂ ಇಂಡಿಯಾದಿಂದ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಕಂಪ್ನಿ ನೇಮ್ ನೋಡಿದ್ರೆ IT ಜಾಬ್ಸ್ ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ IT ಜಾಬ್ಸ್ ಅನ್ನೋ ಕಂಪ್ನಿಯವರು ಹೈರಿಂಗ್ನ ಮಾಡ್ತಾ ಇರೋದು, ಅದು ಕೂಡ ಪ್ಯಾನ್ ಇಂಡಿಯಾ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ರೋಲ್ ಬಗ್ಗೆ ಶಾರ್ಟ್ ನೇಮಿಂಗ್ ಆಗಿದೆ. ಇನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ಗಳು ಏನಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋದಾದರೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಜಸ್ಟ್ ಅ ಮಿನಿಟ್. ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆ, ಇದು ಲೈಕ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಲಾಂಗ್ ಇದೆ, ಬಟ್ ನಾನು ನಿಮಗೆ ಶಾರ್ಟಾಗಿ ಎಲ್ಲ ಎಕ್ಸ್ಪ್ಲೇನ್ನ ಮಾಡಿಬಿಡ್ತೀನಿ. ಇದರ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಂದರೆ ಓಪನ್ ಮಾಡ್ಕೊಂಡು ಕ್ಲಿಯರ್ ಆಗಿ ಇದನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ವಿ ಆರ್ ಹೈರಿಂಗ್ ಫಾರ್ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಔಟ್ರೀಚ್ ಆಪರ್ಚುನಿಟಿ ಎಕ್ಸ್ಪರ್ಟ್ಸ್ ಟು ಸಪೋರ್ಟ್ ಅವರ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಔಟ್ರೀಚ್ ಅಪಾರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ನ ಅಥವಾ ಔಟ್ರೀಚ್ ಎಕ್ಸ್ಪರ್ಟ್ಸ್ಗಳನ್ನ ಇಲ್ಲಿ ನಾವು ಹೈರಿಂಗ್ನ ಮಾಡ್ತಾ ಇದ್ದೀವಿ, ನಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಅನ್ನೋದು ನಾವು ಸ್ಪೆಸಿಫೈ ಮಾಡಿದ್ದಾರೆ. This is a full-time remote position. This is for who handle hand-on experience to how international business management data runs, outreach systems ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫುಲ್ ಟೈಮ್ ರೀತಿ ವರ್ಕ್ ಆಗಿರುತ್ತೆ, ಬಟ್ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಅದನ್ನು ಎಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ರೀತಿ ಬರುತ್ತೆ, ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದನ್ನ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪೋರ್ಟ್ಸ್ ಕೂಡ ಸಿಗುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ದಿಸ್ ರೋಲ್ ಗೋಸ್ ಬೇಸ್ಡ್ ಆನ್ ಡೇಟಾ ಎಂಟ್ರಿ. You will work on a real outside system, LinkedIn workflow, dashboards and opportunity process used by the global team ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಬೇಸಿಕ್ ಬಂದು ಡೇಟಾ ಎಂಟ್ರಿ ಆಗಿರುತ್ತೆ. ಏನಕ್ಕೆ ಅಂದರೆ ಔಟ್ರೀಚ್ ಸಿಸ್ಟಮ್ನ ಮಾಡೋದಕ್ಕೆ ನಾವಿಲ್ಲಿ ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು 2 ಕಡೆ ಟೈಪಿಂಗ್ನ ಮಾಡಬೇಕಾಗಿರುತ್ತೆ. ಒಂದು ಬಂದು ಲಿಂಕ್ಡ್ಇನ್ ವರ್ಕ್ ಫ್ಲೋ ಏನಿದೆ, ಲಿಂಕ್ಡ್ಇನಲ್ಲಿ ಒಂದು ಲೈಕ್ ಪೇಜ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾರೆ, ಅಥವಾ ಅವ್ರದ್ದೇ ಒಂದು ಪೇಜ್ ID ನಿಮಗೆ ಕೊಟ್ಟಿರ್ತಾರೆ. ಅಲ್ಲಿ ಪೋಸ್ಟ್ನ ಮಾಡುವಂಥದ್ದು ಅಥವಾ ಡಿಸ್ಕ್ರಿಪ್ಷನ್ ಹಾಕುವಂಥದ್ದು, ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಹಾಕುವಂಥದ್ದು, ಆ ರೀತಿ ಇದನ್ನ ಹೇಳ್ತಾರೆ. ಅದು ನಿಮಗೆ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರುತ್ತೆ. ಬಟ್ ಅದು ಬಿಟ್ಟು ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ಸ್ಗಳಿರುತ್ತೆ, ಅವರ ಕಂಪ್ನಿಯ ಪೇಜ್ಗಳಿರುತ್ತೆ, ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು. ಈ ರೀತಿ ಶೀಟ್ಸ್ಗಳಲ್ಲಿ ಅವ್ರು ಕೊಡುವಂಥ ಡೇಟಾಗಳನ್ನ ಟೈಪ್ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ವಾಟ್ ಯು ವಿಲ್ ಡೂ ಅನ್ನೋದನ್ನ ಕೊಟ್ಟಿದ್ದಾರೆ. ಇನ್ನು ಪ್ರೊಫೆಷನಲ್ ಅಕ್ಯುರೇಸ್ ಡೇಟಾ ಎಂಟ್ರಿ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಯೂಸಿಂಗ್ ಸ್ಪೆಸಿಫಿಕ್ ಶೀಟ್ಸ್ ಆ್ಯಂಡ್ ಇಂಟರ್ನಲ್ ಟೂಲ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಅವರು ಹೇಳಿರೋ ಹಾಗೆ ಸ್ಪೆಸಿಫಿಕ್ ಶೀಟ್ಸ್ಗಳಲ್ಲಿ ಅಥವಾ ಸ್ಪೆಷಲ್ ಶೀಟ್ಸ್ಗಳಲ್ಲಿ ನೀವು ಟೈಪ್ ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದು ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ಹೇಳಿದ್ದಾರೆ. ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಕಂಪ್ನಿಯವರು ಫಸ್ಟ್ ನಿಮಗೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಅದಾದಮೇಲೆ ನಿಮ್ಮನ್ನ ಅವರು ಕೆಲಸನ ಅಸೈನ್ ಮಾಡುವಂಥದ್ದು. ಯಾವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದನೇ ಜಾಯ್ನಿಂಗ್ ಅಂತ ತಗೊಂಡು ನಿಮಗೆ ಅದರ ಸ್ಯಾಲ್ರಿನೂ ಕೂಡ ಅವರು ಇಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ಸಪೋರ್ಟ್ ಲಿಂಕ್ಡ್ಇನ್ ಬೇಸ್ಡ್ ಔಟ್ರೀಚ್ ಆ್ಯಂಡ್ ಲೀಡ್ ಜನರೇಟ್ ಆಕ್ಟಿವಿಟೀಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಂಕ್ಡ್ಇನ್ ಇಂದ ಸಪೋರ್ಟ್ಸ್ ಅಥವಾ ರೀಚ್ನ ನೀವು ಇಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಾರೆ. ಬೇಸಿಕ್ಲಿ ಬಂದು ನೀವು ಹೇಗೆ ಇವಾಗ ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಥವಾ ಫೋಟೋಸ್ಗಳನ್ನ ಹಾಕ್ತೀರಾ, ಅದಕ್ಕೆ ಡಿಸ್ಕ್ರಿಪ್ಷನ್ ಬರಿತೀರಾ, ಅದೇ ರೀತಿಯಲ್ಲೇ ನೀವು ಲಿಂಕ್ಡ್ಇನ್ನಲ್ಲೂ ಕೂಡ ಜಾಬ್ ಬಗ್ಗೆ ಅಥವಾ ಪೋಸ್ಟ್ಗಳನ್ನ ನೀವು ಹಾಕ್ಬೋದಾಗಿರುತ್ತೆ. ಏನು ಹಾಕಬೇಕು, ಏನು ಡಿಸ್ಕ್ರಿಪ್ಷನ್ ಬರಿಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಕಳಿಸ್ಕೊಡ್ತಾರೆ. ಜಸ್ಟ್ ಅದನ್ನು ಆ ಟೈಮಲ್ಲಿ ಹಾಕೋ ಅಂಥದ್ದು, ಅಸೈನ್ ಮಾಡಿ ಬಿಡೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಲೀಡ್ ಡ್ಯಾಶ್ಬೋರ್ಡ್ಸ್ ಆ್ಯಂಡ್ ಔಟ್ರೀಚ್ ಪೈಪ್ಲೈನ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರು ಯಾವ ಡ್ಯಾಶ್ಬೋರ್ಡ್ಸ್ ಕೊಟ್ಟಿದ್ದಾರೆ ಅದನ್ನು ಅಪ್ಡೇಟ್ ಮಾಡುವಂಥದ್ದು ಕೆಲಸ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಎನ್ಹಾನ್ಸ್ ಡೇಟಾ ಅಕ್ಯುರಸಿ ಟೈಮ್ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕ್ಯುರಸಿ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಕರೆಕ್ಟಾಗಿ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಟೈಮ್ಲಿ ಅಪ್ಡೇಟ್ಸ್ನ ಮಾಡಿ ಅವ್ರಿಗೆ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಟ್ರ್ಯಾಕ್ ಔಟ್ರೀಚ್ ಆಕ್ಟಿವಿಟೀಸ್ ಆ್ಯಂಡ್ ಸಬ್ಮಿಟ್ ಡೈಲಿ ವರ್ಕ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೀವು ಲಿಂಕ್ಡ್ಇನ್ನಲ್ಲಿ ಒಂದು ಪೋಸ್ಟ್ನ ಹಾಕಿರ್ತೀರ, ಅದಕ್ಕೆ ಸಾಕಷ್ಟು ಜನ ಅಪ್ಲೈನ ಮಾಡಿರ್ತಾರೆ ಅಥವಾ ರೆಸ್ಯೂಮ್ಸ್ಗಳನ್ನ ಕಳಿಸಿರ್ತಾರೆ ಅಥವಾ ಅಲ್ಲಿ ನಿಮಗೆ ಮೆಸೇಜ್ನ ಮಾಡಿರ್ತಾರೆ. ಯಾರೆಲ್ಲ ಲಿಂಕ್ಡ್ಇನ್ ಆ್ಯಪ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೂ ಕೂಡ ನೀವು ಜಸ್ಟ್ ಒಂದ್ಸಲ ಡೌನ್ಲೋಡ್ನ ಮಾಡಿಕೊಂಡು ಆ ಲಿಂಕ್ಡ್ಇನ್ ಆ್ಯಪ್ನ ನೀವು ಸ್ಕ್ರೋಲ್ ಮಾಡಿದ್ರೇ ಅದು ಹೇಗೆ ವರ್ಕ್ ಆಗ್ತಿದೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಮೆಸೇಜ್ ಕೂಡ ಮಾಡ್ಬೋದು, ಅಪ್ಲೈ ಕೂಡ ಮಾಡ್ಬೋದು, ಅದನ್ನು ರಿವ್ಯೂ ಆ ಥರ ಕೂಡ ಕಳಿಸ್ಬೋದಾಗಿರುತ್ತೆ. ಸೊ ಅದು ನಿಮಗೆ ಬಂದಿರುತ್ತೆ ಅಲ್ವಾ, ಅದ್ರ ಡೇಟಾಸ್ಗಳನ್ನ ಅಥವಾ ಆ ರೆಸ್ಯೂಮ್ಸ್ಗಳನ್ನ ವಾಪಸ್ ಕಂಪ್ನೀಸ್ಗಳಿಗೆ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಇನ್ನು ಫಾಲೋ ಆ್ಯಂಡ್ ಸ್ಟ್ಯಾಂಡ್ ಔಟ್ರೀಚ್ ಆ್ಯಂಡ್ ಪ್ರೊಫೆಷನ್ ಸೇಮ್ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದು ಏನು ಮತ್ತೆ ಸ್ಪೆಸಿಫೈ ಮಾಡುವಂಥ ನೆಸೆಸಿಟಿ ಇಲ್ಲ. ಇನ್ನು ಅಸಿಸ್ಟೆಂಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಆ್ಯಂಡ್ ಔಟ್ ಗೋಯಿಂಗ್ ಔಟ್ರೀಚ್ ಆಪರ್ಚುನಿಟೀಸ್ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಸಿಸ್ಟ್ ಮಾಡಬೇಕಾಗಿರುತ್ತೆ ಕೆಲವೊಂದ್ಸಲ ಟೀಮ್ಗೆ. ಏನು ಪ್ರಾಬ್ಲಮ್ ಆಗ್ತಿದೆ, ನೀವು ವರ್ಕ್ನ ಮಾಡ್ತಿರ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗ್ತಿದೆ ಏನು ಅನ್ನೋದು ಕೂಡ ನೀವು ಅವ್ರಿಗೆ ಲೈಕ್ ಫೀಡ್ಬ್ಯಾಕ್ಗಳನ್ನ ಕೊಡ್ಬೋದು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಯು ವಿಲ್ ಲರ್ನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ಕಲಿತೀರಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಕಂಪನೀಸ್ ಜೆನ್ಯೂನ್ ಲೀಡ್ಸ್ ಆ್ಯಂಡ್ ಅಕ್ಯುರಸಿ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳ ಜೊತೆ ನಿಮ್ಗೊಂದು ಲೀಡ್ಗಳು ಸಿಗುತ್ತೆ, ಜೊತೆಗೆ ಅಕ್ಯುರಸಿ ಕ್ಲೈಂಟ್ಸ್ಗಳು ಹೇಗಿರ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಪ್ರೊಫೆಷ್ನಲಿ ಯೂಸಿಂಗ್ ಇನ್ ಲಿಂಕ್ಡ್ಇನ್ ಇನ್ ಬಿಸ್ನೆಸ್ ಔಟ್ರೀಚ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೊಫೆಷ್ನಲ್ ಆಗಿ ಲಿಂಕ್ಡ್ಇನ್ನ ಹೇಗೆ ಯೂಸ್ ಮಾಡೋದು ಬಿಸ್ನೆಸ್ ರೀಸನ್ಸ್ಗೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಔಟ್ ರೀಚ್ಗೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಲಿಂಕ್ಡ್ಇನ್ ಹೇಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಕಂಪ್ನಿ ಕಡೆಯಿಂದ ಹೇಳ್ಕೊಡ್ತಾರೆ. ಇನ್ನು ಅದರ್ ಡೇಟಾ ಅಕ್ಯುರೇಸಿ ಇಂಪ್ಯಾಕ್ಟ್ ರಿವ್ಯೂಯಿಂಗ್ ಆ್ಯಂಡ್ ಗ್ರೋತ್ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಒಂದು ಇಂಪ್ಯಾಕ್ಟ್ ಸಿಗುತ್ತೆ, ಗ್ರೋತ್ ಸಿಗುತ್ತೆ ನಿಮಗೆ ಅಂತ. ಔಟ್ರೀಚ್ ಆ್ಯಂಡ್ ರಿಕ್ರೂಟ್ಮೆಂಟ್ ಪೈಪ್ಲೈನ್ಸ್ ಆ್ಯಂಡ್ ಬಿಲ್ಡ್ ಮ್ಯಾನೇಜಿಂಗ್ ಆ್ಯಂಡ್ ಸ್ಕೇಲ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೊಂದು ರೀಚ್ ಸಿಗುತ್ತೆ, ಪೈಪ್ಲೈನ್ ಸಿಗುತ್ತೆ ನಿಮ್ಮ ಕೆರಿಯರ್ನ ಗ್ರೋತ್ ಮಾಡ್ಕೊಳೋದಕ್ಕೆ, ಔಟ್ರೀಚ್ ಆಗೋದಕ್ಕೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾವು ಸ್ಟ್ಯಾಂಡಿಂಗ್ ಸಿಸ್ಟಮ್ಸ್ ಡ್ರೈವ್ ಗ್ಲೋಬಲ್ ಬಿಸ್ನೆಸ್ ಅಪಾರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಗ್ಲೋಬಲ್ ಆಗಿ ಬಿಸ್ನೆಸ್ಗಳ ಅಪಾರ್ಚುನಿಟೀಸ್ ಬರುತ್ತೆ, ಅದ್ರ ಸಿಸ್ಟಮ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ಅಥವಾ ಎಲಿಜಿಬಿಲಿಟಿ ಏನೇನಿರುತ್ತೆ ಅಂದರೆ ನಿಮ್ಮ ಹತ್ರ ಒಂದು ಲಿಂಕ್ಡ್ಇನ್ ವೆರಿಫೈಡ್ ಅಕೌಂಟ್ ಇರಲೇಬೇಕು, ಮ್ಯಾಂಡೇಟ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಹತ್ರ ಒಂದು ಲಿಂಕ್ಡ್ಇನ್ ಅಕೌಂಟ್ ಇರಬೇಕಾಗಿರುತ್ತೆ. ಅದೇನು ಒಂದು 5 ಮಿನಿಟ್ಸು ಕೂಡ ಹಿಡಿಯೋದಿಲ್ಲ, 2-3 ಮಿನಿಟ್ಸಲ್ಲಿ ನೀವು ಒಂದು ಲಿಂಕ್ಡ್ಇನ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ಇಲ್ಲಿ ಅಪ್ಲೈನ ಮಾಡಬೇಕಂದ್ರೂ ಕೂಡ ಲಿಂಕ್ಡ್ಇನ್ ಅಕೌಂಟ್ ಇರಲೇಬೇಕಾಗಿರುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಾಂದರೆ ಹೇಗೆ ಅಪ್ಲೈ ಮಾಡಬೇಕಂತ ಕೇಳಿದ್ರೆ ನಾನು ಅದ್ರ ರಿಲೇಟೆಡ್ ಕೂಡ ನಿಮಗೆ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಬೇಸಿಕ್ ಇನ್ಫಾರ್ಮೇಷನ್ಸ್ನ ಕೊಟ್ಟರೆ ಸಾಕಾಗಿರುತ್ತೆ. ಸೊ ಅದೇ ರೀತಿ ನಿಮಗೆ ಒಂದು ಲಿಂಕ್ಡ್ಇನ್ ಅಕೌಂಟ್ ಇರಬೇಕು ಇಲ್ಲಿ. ಅದಾದಮೇಲೆ ಗುಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಫರ್ಟಬಲ್ ಯೂಸಿಂಗ್ ಲಿಂಕ್ಡ್ಇನ್ MS ಎಕ್ಸೆಲ್ ಗೂಗಲ್ ಶೀಟ್ ಆ್ಯಂಡ್ ಆನ್ಲೈನ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಲಿಂಕ್ಡ್ಇನ್ನ ಯೂಸ್ ಮಾಡೋದಕ್ಕೆ ಓಕೆ ಆಗಿರಬೇಕು, ಯೂಸ್ ಮಾಡಬೇಕು. ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡಬೇಕು, ಗೂಗಲ್ ಶೀಟ್ನ ಯೂಸ್ ಮಾಡಬೇಕು, ಆಮೇಲೆ ಆನ್ಲೈನ್ ಟೂಲ್ಸ್ಗಳನ್ನ ಯೂಸ್ ಮಾಡಬೇಕು. ಅಂದರೆ ಕ್ರೋಮ್ ಆಗಿರ್ಬೋದು ಅಥವಾ ಅವ್ರು ಯಾವ ಥರ ಆ್ಯಪ್ ಹೇಳ್ತಾರೆ, ಟೈಪಿಂಗ್ ಆ್ಯಪ್, ಅದನ್ನು ಯೂಸ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಫಾಲೋ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ನಿಮ್ಗಿಲ್ಲಿ ಹೊಸದನ್ನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಕಂಪ್ನಿರು ಹೇಳುವಂಥ ಗೈಡೆನ್ಸ್ಗಳನ್ನ ಅಥವಾ
ಪಾಲಿಸೀಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೆಷರ್ಸ್ ಆರ್ ವೆಲ್ಕಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ, ಔಟ್ರೀಚ್ ಆ್ಯಂಡ್ ಅದರ್ ಈಸ್ ಅ ಪ್ಲಸ್ ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರು ಡೇಟಾ ಎಂಟ್ರಿ, ಔಟ್ರೀಚ್ ಅಥವಾ ಅದರ್ ಪೊಸಿಷನ್ಸ್ಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಆಗುತ್ತೆ, ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ಫ್ರೆಷರ್ಸ್ಗಳು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಕಿಲ್ಸ್ ವಿ ಲುಕಿಂಗ್ ಫಾರ್ ಅಂತ ಕೊಟ್ಟರೆ ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಅಟೆನ್ಷನ್ ಟು ಡೀಟೇಲ್, ಕರೆಕ್ಟಾಗಿ ಗಮನ ಇಟ್ಟು ಕೆಲಸನ ಮಾಡೋರು ಅಥವಾ ಎಂಟ್ರಿ ಮಾಡೋರು ಬೇಕಾಗಿದ್ದಾರೆ. ಸ್ಟ್ರಾಂಗ್ ಆರ್ಗನೈಸೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆರ್ಗನೈಸ್ಡ್ ಆಗಿರಬೇಕು, ಟೈಮ್ಗಳನ್ನ ಮ್ಯಾನೇಜ್ ಮಾಡಬೇಕು, ಅವ್ರು ಕೊಟ್ಟಿರೋಂಥ ಡೆಡ್ಲೈನ್ ಒಳಗೆ ಕಂಪ್ಲೀಟ್ ಮಾಡಿ ಕೊಡುವಂಥದ್ದು ಅಥವಾ ಅವ್ರು ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಬಿಲಿಟಿ ಟು ಫಾಲೋ ಸ್ಟ್ರಿಕ್ಟ್ ಸಿಸ್ಟಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋಂಥ ಫಾಲೋಯಿಂಗ್ಸ್ನ ಅಥವಾ ಅವ್ರು ಹೇಳೋದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಇನ್ನು ಪ್ರೀವಿಯಸ್ ಆನ್ಲೈನ್ ಕಮ್ಯುನಿಕೇಷನ್ಸ್ ಕೂಡ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕಾಮನ್ ಆಗಿ ಎಲ್ಲರೂ ಮಾಡುವಂಥದ್ದು. ಸೊ ನೋ ನೀಡ್ ಟು ವರಿ. ಇನ್ನು ವಾಟ್ ವಿ ಆಫರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಏನು ಆಫರ್ ಮಾಡ್ತಾರೆ, ನಿಮ್ಗೆ ಏನು ಇಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಆಸ್ ಪರ್ ರೋಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ಆಗಿರುವಂಥ ಒಂದು ಮಂತ್ಲಿ ಸ್ಯಾಲ್ರಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದು ಕೂಡ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಕಂಪ್ನಿ ಕಡೆಯಿಂದ, ಅದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ್ಯಂಡ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಔಟ್ರೀಚ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಸಿಗುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಔಟ್ರೀಚ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಆನ್ಗೋಯಿಂಗ್ ಟ್ರೈನಿಂಗ್, ಮೆಂಬರ್ಶಿಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಫೀಡ್ಬ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಟ್ರೈನಿಂಗ್ನ ಕೊಡ್ತಾರೆ, ಮಾನಿಟೈಸೇಷನ್ ಮಾಡಿಕೊಡ್ತಾರೆ, ಹಾಗೆ ಲೈಕ್ ನೀವು ಕೆಲಸನ ಮಾಡ್ಬೇಕಾದ್ರೆ ಏನಾದ್ರು ನಿಮ್ಮ ತಪ್ಪು ಮಾಡಿದ್ರಿ ಅಥವಾ ಏನಾದ್ರು ಕರೆಕ್ಟ್ ಮಾಡ್ಕೊಬೇಕು ಈ ರೀತಿ ಇದ್ರೆ ಕೂಡ ಫೀಡ್ಬ್ಯಾಕ್ ಕೂಡ ಕೊಡ್ತೀವಿ ನಾವು, ಪರ್ಫಾರ್ಮೆನ್ಸ್ ವೈಸ್ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಲೆಟರ್ ಆಫ್ಟರ್ ಸಕ್ಸಸ್ಫುಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಒಂದ್ಸಲ ನೀವು ಕಂಪ್ಲೀಟ್ನ ಮಾಡಿದ್ಮೇಲೆ. ಇನ್ನು ಲಿಂಕ್ಡ್ಇನ್ನಲ್ಲಿ ರೆಕಮೆಂಡೇಶನ್ಸ್ ಕೂಡ ಸಿಗುತ್ತಾ ಹೋಗುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಷ್ಟು ಬೋನಸ್ಗಳು ಕೂಡ ನಿಮಗೆ ಕೊಡ್ತೀವಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ರಿಮೋಟ್ ವರ್ಕ್ ಫ್ಲೆಕ್ಸಿಬಲ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದು ಫುಲ್ ಟೈಮ್ ಆಗಿದ್ರು ಫ್ಲೆಕ್ಸಿಬಲ್ ರೋಲ್ ಇರುತ್ತೆ ಅಂತ. ಸೊ ಅದನ್ನೇ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿರೋವಂಥದ್ದು, ರಿಮೋಟ್ ವರ್ಕ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಇನ್ನು ವೈ ಅಪ್ಲೈ ಅನ್ನೋದ್ರ ಬಗ್ಗೆ ಶಾರ್ಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಬೋದು. ಲೆವೆಲ್ ನೋಡಿದ್ರೆ ಎಂಟ್ರಿ ಲೆವೆಲ್ ಆಗಿರುತ್ತೆ, ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಹ್ಯೂಮನ್ ರಿಸೋರ್ಸ್ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಆಗಲ್ಲ. ನಾನು ವಿಡಿಯೋ ತುಂಬ ಲ್ಯಾಗ್ ಆಗಬಾರ್ದು ಅಂತ ತುಂಬ ಫಾಸ್ಟಾಗಿ ಹೇಳ್ತಾ ಇದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಸ್ಲೋ ಆಗಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಾಕಷ್ಟು ಜನ ವಿಡಿಯೋ ತುಂಬ ಲೆಂತ್ ಆಗ್ತಾ ಇದೆ ಅಂತ ಹೇಳಿದ್ರು, ಅದರಿಂದ ಆದಷ್ಟು ಬೇಗ ಅಥವಾ ಎಷ್ಟಾಗುತ್ತೆ ಅಷ್ಟು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಏನಾದ್ರು ಗೊತ್ತಾಗ್ತಾ ಇಲ್ಲ, ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದು. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ, ನಾನು ಇಲ್ಲಿ ಲಾಗಿನ್ ಆಗಿಲ್ಲ ಅದರಿಂದ ಈ ರೀತಿಯಾದಂಥ ಇಂಟರ್ಫೇಸ್ ಬರ್ತಾ ಇದೆ. ನೀವೇನಾದರೂ ಲಾಗಿನ್ ಆಗಿದ್ರೆ ಡೈರೆಕ್ಟಾಗಿ ಅದು ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮ್ನ ಕೇಳುತ್ತೆ. ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಕಂಪ್ಲೀಟ್ ನಿಮ್ಮ ಇನ್ಫಾರ್ಮೇಷನ್ನ ತೋರಿಸುತ್ತೆ. ಮತ್ತು ಕಂಟಿನ್ಯೂ ಅಥವಾ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇಷ್ಟೇ ಕ್ವೆಶನ್ಸ್ ಬರೋವಂಥದ್ದು. ಎಕ್ಸ್ಟ್ರಾ ಕ್ವೆಶನ್ಸ್ ಬಂದರೂ ಕೂಡ ಈ ರೋಲ್ ರಿಲೇಟೆಡ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಿದರೆ ಮುಗಿಯುತ್ತೆ. ನಿಮಗೆ ಇದು ಬಿಟ್ಟು ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇದಾದ ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಇಮೇಲ್ಗೆ ಅವ್ರ ಕಡೆಯಿಂದ ಇಮೇಲ್ ಬರುತ್ತೆ. ಸೊ ಅಲ್ಲಿ ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ನೀವು ಚೆಕ್ ಮಾಡ್ಕೊಬೇಕು. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಾ ಇರುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ.